ನನ್ನ ಹೆಸರು ಕಲಾವತಿ. ನಾನು ಇದೇ ನಾಸ್ತಿಮ್ನಹಳ್ಳಿ ಗ್ರಾಮದವರು. ಇಲ್ಲಿ ಆರೋಗ್ಯ ಶಿಬಿರ ನಮ್ಮ ಪ್ರದೀಪ್ ಈಶ್ವರ್ ಅವರು ಏರ್ಪಡಿಸಿದ್ರು. ಇಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಬಂದು ಅವ್ರವ್ರಿಗೆ ಏನೇನು ಪ್ರಾಬ್ಲಮ್ ಇದೆ, ಏನು ಬಿ ಪಿ, ಶುಗರು, ಹೆಲ್ತ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ಹೋಗಿದ್ದಾರೆ. ಮತ್ತು ಕೆಲವ್ರಿಗೆಲ್ಲ ಬಿ ಪಿ ಶುಗರ್ ಅಂದ್ರೇ ಗೊತ್ತಿಲ್ಲ. ಅವರೂ ಬಿ ಪಿ ಶುಗರು ಎಲ್ಲ ಚೆಕ್ ಮಾಡಿಸ್ಕೊಂಡು ಅವ್ರ ಬಾಡಿ ಕಂಡೀಷನ್ ಏನಿದೆ, ಹೆಂಗಿದೆ ಎಲ್ಲನೂ ಚೆಕ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಆಮೇಲೆ ಸೀರಿಯಸ್ ಪೇಷಂಟ್ಸ್ ಎಲ್ಲ ತುಂಬ ಇದ್ದರು. ಅವ್ರಿಗೆಲ್ಲ ಬ್ಯಾಂಗ್ಳೂರಿಗೆ ರೆಫರ್ ಮಾಡಿದ್ದಾರೆ. ಇಮಿಡಿಯೇಟು 2-3 ಡೇಸಲ್ಲಿ ಕರ್ಕೊಂಡೋಗಿ ಅವ್ರಿಗೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸೋದಕ್ಕೆಲ್ಲ ನಮ್ಮ ಪ್ರದೀಪ್ ಸರ್ ಅವರು ಹೇಳಿದ್ದಾರೆ. ಎಲ್ಲ ಥರನೂ ಇಲ್ಲಿ ತುಂಬ ಚೆನ್ನಾಗಿ ಆ್ಯಂಬುಲೆನ್ಸ್ ಎಲ್ಲ ಕರೆಸಿ ಮತ್ತು ಒಳ್ಳೆ ಡಾಕ್ಟ್ರುಗಳು ಎಲ್ಲರೂ ಬಂದು ಎಲ್ಲ ನೀಟಾಗಿ ಟ್ರೀಟ್ಮೆಂಟು ಮಾಡಿದ್ದಾರೆ. ನಮ್ಮ ಈ ನಾಸ್ತಿಮ್ನಹಳ್ಳಿಯಲ್ಲಿ ತುಂಬ ಹಿಂದುಳಿದಿರೋ ಒಂದು ವರ್ಗದವರು ಇಲ್ಲಿ ಯಾರೂ ಅಷ್ಟೊಂದು ಚೆನ್ನಾಗಿ ಕೇರ್ ತಗೊಂಡಿರಲಿಲ್ಲ ನಮ್ಮ ಊರು ಅಭಿವೃದ್ಧಿ ಬಗ್ಗೆ. ನಮ್ಮ ಪ್ರದೀಪ್ ಈಶ್ವರ್ ಅವರು ಮುಂಚೆಯಿಂದ ಎಲ್ಲದರಲ್ಲೂ ಪ್ರತಿಯೊಂದು ಡೈರಿ ಎಲೆಕ್ಷನ್ ಇರಬಹುದು, ಮತ್ತು ಈ ಆರೋಗ್ಯದ ಬಗ್ಗೆ ಇರ್ಬೋದು, ಮತ್ತು ಎಜುಕೇಷನ್ ಮಕ್ಕಳಿಗೆ ಯಾವುದೇ ಥರ ಏನೇ ಪ್ರಾಬ್ಲಮ್ ಇರಲಿ, ರೋಡು ಮತ್ತು ನೀರು ಏನೇ ಬೇಕು ಅಂತಂದ್ರೂ ಎಲ್ಲ ಥರನೂ ಅವರು ತುಂಬ ಕೇರ್ ತಗೊಂಡು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಏನಿಲ್ಲ, ಇವಾಗ ಎಲ್ಲರೂ ನಮ್ಮ ಊರವರು ಅಂತಂದರೆ ಅವ್ರ ಜೊತೆ ಬಂದು ನಾವು ಎಲ್ಲರಿಗೂ ಅವರು ತೋರಿಸ್ಕೊಂಡು ನಾನು ತೋರಿಸ್ಕೊಂಡು ಬಿ ಪಿ ಶುಗರ್ ಎಲ್ಲ ಚೆಕ್ ಮಾಡಿಸ್ಕೊಂಡೆ. ನಂದು ನಾರ್ಮಲ್ ಇದೆ, ಕೆಲವ್ರದ್ದೆಲ್ಲ ನಾರ್ಮಲ್ ಇದೆ, ಕೆಲವ್ರದ್ದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ. ಎಲ್ಲರೂ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅಲ್ಲ, ಕೆಲವ್ರಿಗೆ ಅದೇ ಹೇಳ್ದೆ ಅಲ್ವಾ ನಾನು, ಬಿ ಪಿ ಶುಗರ್ ಅಂದ್ರೇ ಗೊತ್ತಿಲ್ಲ ಕೆಲವ್ರಿಗೆ. ಅದು ಬಿ ಪಿ ಶುಗರು ಎಲ್ಲ ನಮಗೆ ಯಾವ ಥರ ಇದೆ ಏನು ತೋರಿಸ್ಕೊಂಡು ನಮ್ಮ ಬಾಡಿ ಕಂಡೀಷನ್ ಏನಿದೆ ಎಲ್ಲ ಗೊತ್ತಿಲ್ಲ ಅವ್ರಿಗೆ. ನಮ್ಮ ಬಾಡಿ ಕಂಡೀಷನ್ ಯಾವ ಥರ ಇಟ್ಕೊಂಡಿರಬೇಕು ಏನು ಅಂತೇಳ್ಬಿಟ್ಟು ಇವಾಗ ಅದೆಲ್ಲ ನೋಡಿಕೊಂಡು ತೋರಿಸ್ಕೊಂಡು ಹೋಗಿದ್ದಾರೆ. ಕಣ್ಣು ಹೈಗಾಗಿರ್ಬೋದು, ಕಾಲು ನೋವು, ಕೈ ನೋವು, ಅದೇ ಎಲ್ಲದಕ್ಕೂ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗಿದ್ದಾರೆ. ಇಲ್ಲ, ಅವ್ರು ತುಂಬ ಫ್ರೆಂಡ್ಲಿ ಆಗಿದ್ದರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಪೇಷಂಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಕೇರ್ ಮಾಡಿ ಟ್ರೀಟ್ ಮಾಡಿ ಏನಾಗಿದೆ ಏನು ಅಂತ ಒಳ್ಳೆ ಮಕ್ಕಳ ಥರ ನೋಡ್ಕೊಂಡಿದ್ದಾರೆ. ನಮಗೆ ಅದು ತುಂಬ ಖುಷಿ ಆಗುತ್ತೆ. ತುಂಬ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಅದು ನಮಗೆ ತುಂಬಾ ಖುಷಿ ಆಗುತ್ತೆ. ಹೌದು, ಎಲ್ಲ ಹೆಣ್ಮಕ್ಳಿಗೂ ಸ್ಯಾರೀಸ್ ಕೊಟ್ಟರು. ಎಲ್ಲರಿಗೂ ಅದು ಗೆಲ್ಲೋದಕ್ಕೂ ಮುಂಚೆ ಕೊಡೋದು ಬೇರೆ, ಗೆದ್ದಾದ್ಮೇಲೆ ಕೊಡೋದು ಬೇರೆ. ಮಾತಿಗೆ ತಕ್ಕಂಗೆ ನಡ್ಕೊತಾ ಇದ್ದಾರೆ. ಹೌದು, ಅವರು ಮುಂಚೆಯಿಂದ ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಮಕ್ಕಳು ಎಜುಕೇಷನ್ಗೆ ಫಸ್ಟ್ ಇಂಪಾರ್ಟೆನ್ಸು ಮತ್ತು ಹಾಸ್ಪಿಟಲ್ಗೆ, ಇದೆರಡಕ್ಕೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಮುಂಚೆಯಿಂದ ಅದೇ ಹೇಳಿದ್ದಾರೆ. ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ತುಂಬ ಜನಕ್ಕೆ ತುಂಬ ಅನುಕೂಲ ಆಗ್ತಾ ಇದೆ. ಫ್ರೀ ಆ್ಯಂಬುಲೆನ್ಸ್ ಬಿಡೋದು ಅಂತಂದರೆ ಯಾರೂ ಇಲ್ಲಿವರೆಗೂ ಬಿಟ್ಟಿಲ್ಲ. ತುಂಬ ಪೇಷಂಟ್ ಇವಾಗ ನೋಡಿ, ನಮ್ಮ ಊರಲ್ಲಿ ಈ ಊರು ನಮ್ಮ ನಾಸ್ತಿಮ್ನಹಳ್ಳಿ ಏನಿದೆ, ನಾಸ್ತಿಮ್ನಹಳ್ಳಿ, ಕೊಂಡೇನಹಳ್ಳಿ ಈ ಥರ ಏನಿದೆ, ಇಲ್ಲೆಲ್ಲ ತುಂಬ ಕನ್ವೀನಿಯೆಂಟ್ ಇಲ್ಲ ನಮಗೆ. ಅಷ್ಟು ಬೇಗ ಹಾಸ್ಪಿಟ್ಲಿಗೆಲ್ಲ ಹೋಗೋಕ್ಕಾಗಲ್ಲ. ಅದರಿಂದ ಇಮಿಡಿಯೇಟ್ ಆ್ಯಂಬುಲೆನ್ಸ್ ಬರೋದ್ರಿಂದ ಅನುಕೂಲ ಇದೆ. ಈ ಥರ ಬೇರೆ ಬೇರೆ ಇನ್ನೂ ಹಳ್ಳಿಗಳಿರುತ್ತೆ, ನಮಗೆ ಗೊತ್ತಿರಲ್ಲ. ಅಂಥ ಹಳ್ಳಿಗಳಿಗೆಲ್ಲ ಅನುಕೂಲ ಆಗಿರುತ್ತೆ. ಯಾರೋ ಮೊನ್ನೆ ಇತ್ತೀಚೆಗೆ ಸ್ವಲ್ಪ ಪಾಯ್ಸನ್ ಏನೋ ತಗೊಂಡಿದ್ರು ಅಂತ ಇಮಿಡಿಯೇಟ್ ಬಂದು ಅವ್ರನ್ನ ಕರ್ಕೊಂಡೋಗಿ ಬಂದಿದೆ. ಮತ್ತು ಪ್ರೆಗ್ನೆಂಟ್ ಅವ್ರಿಗೆ ಹುಷಾರಿಲ್ಲ, ಯಾರೋ ಸ್ವಲ್ಪ ಸೀರಿಯಸ್ ಇರೋ ಅವ್ರಿಗೆಲ್ಲ ಬಂದು ತಗೊಂಡು ಹೋಗಿದ್ದು. ಇಲ್ಲ, ಅವ್ರು ತುಂಬ ಖುಷಿಪಟ್ಟರು, ತುಂಬಾ ಖುಷಿಪಟ್ಟರು. ಟೈಮ್ ಕರೆಕ್ಟಾಗಿ ಹಾಸ್ಪಿಟ್ಲಿಗೆ ನಾವು ಹೋಗಿ ಟ್ರೀಟ್ಮೆಂಟ್ ತೊಗೊಳೋದು ಅಂದರೆ ತುಂಬ ಕಷ್ಟ. ನಮಗೆ ಸ್ವಂತ ವೆಹಿಕಲ್ ಇದ್ರೂ ನಾವು ಹೋಗೋದಕ್ಕೆ ಕಷ್ಟ ಆಗುತ್ತೆ. ಅಂಥದ್ದು ಆ್ಯಂಬುಲೆನ್ಸ್ ಬಂದು ಟೈಮ್ ಕರೆಕ್ಟಾಗಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇವಾಗ ಒಂದು ಯಾರಿಗಾದ್ರೂ ನಮಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂದರೆ ಆ್ಯಂಬುಲೆನ್ಸ್ ಬುಕ್ ಮಾಡಿಕೊಂಡು ಆಗಲಿ, ಯಾವುದೋ ವೆಹಿಕಲ್ ಬುಕ್ ಮಾಡಿಕೊಂಡು ನಾವು ಹೋಗಬೇಕು ಅಂದರೆ ಒಂದು 5,000 to 10,000 ರುಪೀಸು ನಾವು 5,000 to 10,000 ರೂಪಾಯಿ ನಾವು ಅವ್ರಿಗೆ ಪೇ ಮಾಡಬೇಕಾಗುತ್ತೆ. ಅದಿಲ್ದಿರೇ ಇವಾಗ ಈ ಥರ ಹಳ್ಳಿಗಳಿಗೆ ಹೋಗಿ ಕರೆಕ್ಟ್ ಟೈಮ್ಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ಇಲ್ಲಿವರೆಗೂ ಯಾವ ಶಾಸಕರು ಮಾಡಿಲ್ಲ. ಈ ಥರ ಇವ್ರು ಮಾಡಿದ್ದಾರೆ, ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಮಾಡಿದ್ದಾರೆ. ನಮ್ಮ ಕೊನೆ ಮಾತು ಏನು ಅಂತಂದರೆ, ಇವಾಗ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಎಲ್ಲ ಏನು ಹೇಳಿದ್ದಾರೆ ಅದನ್ನು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ಇನ್ನೂ ಚೆನ್ನಾಗಿ ಎಲ್ಲ ಥರನೂ ನಮ್ಮ ಬಡವ್ರಿಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಮುದುಕರಿಗಾಗಿರ್ಬೋದು, ನಿರುದ್ಯೋಗಿ ಹುಡುಗರು, ನಮ್ಮ ಯುವಕರು ಏನಿದ್ದಾರೆ ಅವ್ರಿಗಾಗಿರ್ಬೋದು, ಎಲ್ಲರಿಗೂ ಆಗಲಿ ಇವರಿಂದ ನಮಗೆ ಸಹಾಯ ಆಗಬೇಕು. ಇನ್ನೊಂದು ಇವರಿಂದ ನಮಗೆ ಅಭಿವೃದ್ಧಿ ಆಗಬೇಕು.
ಪ್ರತಿಯೊಂದು ಹಳ್ಳಿಗೂ ನಮ್ಮ ಚಿಕ್ಕ ಚಿಕ್ಕ ಹಳ್ಳಿಗಳನ್ನು ಗುರುತಿಸಿ ನಮ್ಮ ಪ್ರದೀಪ್ ಈಶ್ವರ್ ಸರ್ ಅವರು ಆರೋಗ್ಯ ಶಿಬಿರ ಅಂತ ಮಾಡ್ತಾ ಇದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಎಲ್ಲರಿಗೂ ಬೇಕಾಗಿರೋ ಅಂಥ ಟ್ರೀಟ್ಮೆಂಟು ಸಿಗ್ತಾ ಇದೆ. ಅವ್ರ ಆರೋಗ್ಯ ಏನಿದೆ ಏನು ಅಂತ ಹೇಳ್ಬಿಟ್ಟು ಈ ಥರ ಶಾಸಕರನ್ನ ನಾವು ಗೆಲ್ಲಿಸಿರೋದಕ್ಕೆ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ಎಲ್ಲ ಥರನೂ ಅವರು ನಮಗೆ ನಾವು ಊಹೆಗೂ ಮೀರಿ ಅವರು ನಮ್ಮನ್ನು ಎಲ್ಲ ಥರನೂ ನೋಡ್ಕೊತಾ ಇದ್ದಾರೆ. ಮಕ್ಕಳ ಥರ ಎಲ್ಲರನ್ನೂ ನೋಡ್ಕೊತಾ ಇದ್ದಾರೆ.